has her nails done in peachish pink color and Oh, this girl is so cute. Hi, what's up? Hey guys, welcome back to my YouTube channel. So ಇವತ್ತು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಾಯಿತು. ಇವತ್ತೇನಪ್ಪ ಅಂತಂದರೆ ಕಿಚನ್ ಡ್ಯೂಟಿಗೆ ನಮ್ಮನ್ನು ಹಾಕಿದ್ರು. ತರಕಾರಿ ಕಟ್ ಮಾಡೋಕ್ಕೆ ಹೋಗಿ ಅಂತ ಹೇಳಿದ್ರು. ಒಂದಷ್ಟು ಪಾತ್ರೆಗಳನ್ನ ತೊಳೆದು ಇವಾಗ ಕಿಚನ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಇದು ಕಿಚನ್ ಏರಿಯಾ ತುಂಬ ದೊಡ್ಡದಾಗಿದೆ. ಇಲ್ಲೆಲ್ಲ ನೋಡ್ಬೋದು, ಎಣ್ಣೆ ಎಲ್ಲ ಕಾಯಿಸ್ತಾ ಇದ್ದಾರೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಿದೆ. ಸೊ ಇಲ್ಲಿ ತನಕ ಎಲ್ಲೇ ಹೋದ್ರೂ ಒಂದು ಸರ್ವ್ ಮಾಡೋದನ್ನ ನೋಡ್ತಾ ಇದ್ವಿ. ಅದ್ರ ಬಿಹೈಂಡ್ ಪ್ರೋಸೆಸ್ನ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಸೊ ಇವತ್ತು ಸಿಕ್ತು ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ವೈಸ್ ನಾವು ತರಕಾರಿ ಹೆಚ್ಚಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ತರಕಾರಿ ಸ್ವಲ್ಪ ಹೆಚ್ಚಿದ್ವಿ ಮತ್ತು ತಲೆಗೆ ಹಾಕೊಳ್ಳೋದೆಲ್ಲ. ಸೊ ಅದು ಹಾಕ್ಕೊಂಡು ಒಳಗಡೆ ಹೋಗಿ ನಾವು ಏನೋ ತರಕಾರಿ ಎಲ್ಲ ಹೆಚ್ಚೋದು, ತುರಿಯೋದು ಆ ಥರ ಎಲ್ಲ ಮಾಡ್ಬೋದು. ನಾಡಿ ಸ್ಲಾಟ್ಸ್ ಅಂತ ಹೇಳ್ಬಿಟ್ಟಿದೆ. ಅಂದರೆ ನಮ್ಮ ನಾಡಿ ಚೆಕ್ ಮಾಡಿ ನಮ್ಮಲ್ಲಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಹೇಳ್ತಾರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ನೆನ್ನೆ ರಾತ್ರಿಯಿಂದ ಇಲ್ಲಿ ಬಟ್ಟೆ ಏನು ಲಾವಣ್ಯ ಅಂತ ಹೇಳ್ಬಿಟ್ಟು ನಾವು ಬಟ್ಟೆದಲ್ಲೇನೋ ಹಾಕಿದ್ದಾರೆ. ನೋಡಬೇಕು ಅಂತ ಅನ್ಕೋತಿದ್ದೀನಿ. ಇವಾಗ ಟೈಮ್ ಸಿಕ್ಕಿದ್ರೆ ಹೋಗಬೇಕು. ಸೊ ನೆನ್ನೆ ನಮಗೆ ಹೇಳಿದರು ಅಂದರೆ ಇಂಟ್ಯೂಷನ್ ಬಗ್ಗೆ ಎಲ್ಲ ಒಂದು ನಮಗೆ ಸೆಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೇಗಪ್ಪ ಅಂತಂದರೆ ಒಂದಷ್ಟು ಮಕ್ಕಳಿರ್ತಾರೆ. ಸೊ ಅವರು ಕೆಲವು ಒಂದಷ್ಟು ಥಿಂಗ್ಸ್ಗಳನ್ನ ಅವರಾಗೆ ಕಣ್ಣು ಕಟ್ಟಿರ್ತಾರೆ. ಸೊ ಹಾಗೆ ಗೆಸ್ ಮಾಡ್ತಾರೆ. ತುಂಬ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ಕೊಟ್ಟರು. ಸೊ ನಾವು ಅದನ್ನು ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಟೈಮ್ ಇದು. ಸೊ ಹಾಗಾಗಿ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಮ್ಮ ನಾಡಿ ಪರೀಕ್ಷೆ ಇದೆ. ಸೊ ಅದಕ್ಕೆ ಹೋಗಬೇಕು. ಸೊ ಇವಾಗ ಇಂಟ್ಯೂಷನ್ ಪ್ರೋಗ್ರಾಮ್ಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಬನಾನ ಮೇಡಮ್ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಕೊಟ್ಟಿದ್ದೀನಿ. ನೆನ್ನೆನೂ ಪಾಪ ಅವ್ರು ಹಿಡ್ಕೊಂಡಿದ್ರು. ಸೊ ನಾನು ಅಡಿಷ್ನಲ್ ಒಂದು ಬ್ಯಾಗ್ ತೊಗೊಬರೋದು ಮರ್ತೋದೆ. ಬರೀ ಸೂಟ್ಕೇಸ್ ಒಂದೇ ತಂದಿತ್ತು. ಸೊ ಹಾಗಾಗಿ ಎಲ್ಲ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ವಾಟರ್ ಬಾಟಲ್ ಎಲ್ಲ ಹಾಗೆ. ಸೊ ಹೋಗೋಣ ಇವಾಗ ಒಳಗಡೆ. ನೋಡಿ, ಈ ಮರದಲ್ಲಿ ಮಾವಿನ ಹಣ್ಣು ಬಿಟ್ಬಿಟ್ಟಿದೆ. ದೊಡ್ಡ ಸಖತ್ತಾಗಿದೆ. ಇಲ್ಲಿ ತುಂಬ ದೊಡ್ಡದಾಗಿದೆ. ಅದು ಮ್ಯಾಂಗೋ ಸಿಕ್ತಾಗಂತೂ ಇಲ್ಲ. ನಾನು ಇವತ್ತು ನೋಡ್ತಾ ಇದ್ದೀನಿ. 3 ದಿನದಿಂದ ಇಲ್ಲೇ ಓಡಾಡ್ತಿದ್ದೀವಿ. ಇವತ್ತು ನೋಡ್ತಿರೋದು. ಸೊ ಇವಾಗ ಈ ಹಾಲಲ್ಲಿರೋದು. ನಾವು ಹಾಲ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ವಿ. ಸೊ ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಒಬ್ಬೊಬ್ಬರ. ಸೊ ಫೈನಲಿ ಇಂಟ್ಯೂಷನ್ ಹಾಲ್ಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಬಂದು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೋಡ್ಬೇಕು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. So this is a course that Gurudev started 7.5 years ago, and one day he just called me. ಸೊ ಬೇಸಿಕಲಿ ಏನಾಯ್ತಪ್ಪ ಅಂತಂದರೆ ಇಲ್ಲಿ 3 ಮಕ್ಕಳಿದ್ದಾವೆ. ಸೊ ದೇ ಹ್ಯಾವ್ ದ ಸ್ಪೆಷಲ್ ಗಿಫ್ಟ್. ಏನಪ್ಪ ಅಂತಂದರೆ ಅವ್ರು ಕಣ್ಣು ಕಟ್ಕೊಂಡು ಅವ್ರ ಕಣ್ಣು ಮುಂದೆ ಏನೇ ಇದ್ರೂ ಅದನ್ನು ಗೆಸ್ ಮಾಡುವಂಥ ಒಂದು ಎಬಿಲಿಟಿ ಅವ್ರಿಗಿದೆ. says मम्मी नमस्कार, अभी जो आवाज़ सुनाई देगी वो चमत्कार होगी. रेड हार्ट, लोन अवे इमोजी, 2 hands आशीर्वाद इमोजी. She's wearing a darkish pink colored t-shirt with black pants. She has her nails done in peachish pink color and she has a tattoo of a flower on her left hand. There's a gold bracelet in her right hand with a black rubber band. She's holding her ID card the other way in her right hand, and her hair is blonde. She is wearing a gold chain and her toenails are painted in neonish blue color. That's correct. Neonish. ಇಂಟ್ಯೂಷನ್ ಸೆಷನ್ ಆದ ತಕ್ಷಣ ನನಗೆ ನಾಡಿ ಟೆಸ್ಟ್ ಇತ್ತು. ಸೊ ನಾಡಿ ಟೆಸ್ಟಲ್ಲಿ ಏನಪ್ಪ ಅಂತಂದರೆ ನಮ್ಮ ಪಲ್ಸ್ನ ಚೆಕ್ ಮಾಡಿ ಅದ್ರ ಪ್ರಕಾರ ನಮಗೆ ಅಂಡರ್ಲೈಯಿಂಗ್ ಇಶ್ಯೂಸ್ ಅಂದರೆ ನಮ್ಮ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ದರೆ ಅದನ್ನು ಗೆಸ್ ಮಾಡ್ತಾರೆ. ಸೊ ಆ ಥರ 5-6 ಡಾಕ್ಟರ್ಸ್ ಇದ್ದರು. ಫೈನಲಿ ಒಳಗಡೆ ಇಂಟ್ಯೂಷನ್ದೆಲ್ಲ ಮುಗಿಸಿ ಆ್ಯಂಡ್ ಇವಾಗ ನನ್ನ ನಾಡಿ ಪರೀಕ್ಷೆ ಕೂಡ ಆಯಿತು. ಸೊ ನನ್ನ ಹೆಲ್ತಲ್ಲಿ ಏನಾದರೂ ಇಶ್ಯೂ ಇದೆಯಾ, ಕೈನ ಹಿಂಗೆ ಹೋಲ್ಡ್ ಮಾಡಿ ನಾನು ವೀಡಿಯೋಲಿ ಹಾಕಿದ್ದೀನಲ್ಲ. ಸೊ ಅದರ ಟೆಸ್ಟ್ ಮಾಡಿ ಅವ್ರು ಹೇಳಿದ್ರು ಈ ಥರ ನಿಮಗೆ ಅದು ವಾತ ಪಿತ್ತ ಅದೇನೋ ಕೆಲವು ಥಿಂಗ್ಸ್ಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಹೇಳಿದ್ರು ನನಗೆ. ಹೀಟ್ ಸೀಸನ್ ಇರೋದ್ರಿಂದ ಸ್ವಲ್ಪ ಬಾಡಿ ಕೂಡ ಹೀಟ್ ಇದೆಯಾ, ಕೋಲ್ಡ್ ಇದೆಯಾ, ನಮ್ಮ ಬಾಡಿ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ. ಸೊ ಎಲ್ಲದನ್ನು ಅವರು ಹೇಳ್ತಾರೆ 1 by 1. ಸೊ ಹಾಗಾಗಿ ನಂದು ಡಯಟೆಲ್ಲ ಸ್ವಲ್ಪ ಕ್ಲೀನಾಗಿರೋದ್ರಿಂದ ಏನು ಅಷ್ಟು ಕಂಪ್ಲೇಂಟ್ಸ್ ಏನೂ ಹೇಳಿಲ್ಲ. ಬಟ್ ನನಗೆ ಅದೇ ಹೀಟಿಂದ ಸ್ವಲ್ಪ ಆ್ಯಕ್ಟೀಸ್ ಆಗ್ತದೆ. ಸೊ ಅದಕ್ಕೆಲ್ಲ ಸ್ವಲ್ಪ ಎಲ್ಲ ಕೇಳಿದೆ ಏನು ಎಂತ ಅಂತ. ಮಾವಿನ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋಂಗಿಲ್ಲ. ಆ್ಯಂಡ್ ಆಲ್ಸೋ ಸ್ವಲ್ಪ ನನಗೆ ರೆಡ್ ಫ್ರೂಟ್ಸ್ನೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆಲ್ಲ ಹೇಳಿದ್ದಾರೆ.
ಆ್ಯಂಡ್ ಯಾ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನಂತೂ ಈ ಜಾಗಕ್ಕೆ ದರ್ ಇಸ್ ಅ ಲಾಟ್ ಆಫ್ ಕೋರ್ಸಸ್ ದಟ್ ದೇ ಹ್ಯಾವ್, ಸೊ ಹಾಗಾಗಿ ಅದಕ್ಕೆ ಮತ್ತೆ ಬರಬೇಕಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ಒಂದು ಸೈಲೆನ್ಸ್ ಕೋರ್ಸ್ ಅಂತ ಹೇಳ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಸಿನ್ಸ್ ನನಗೆ ತುಂಬ ಕೋಪ ಬರೋದ್ರಿಂದ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದಿಬ್ಬರು ಕಾಂಟ್ಯಾಕ್ಟ್ಸ್ ನಂಬರ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತು ಆಲ್ರೆಡಿ 1 o'clock, ಯೂಶ್ವಲಿ 12:30 ಊಟಕ್ಕೆ ಹೋಗ್ತೀವಿ. ಸೊ ಇವಾಗ ಊಟಕ್ಕೆ ಹೊರಡ್ಬೇಕು ನಾವು. ಸೊ ಹೋಗಿ ಊಟ ಮಾಡಿಕೊಂಡು ಆಮೇಲೆ ನೋಡೋಣ. ಗೈಸ್ ಫೈನಲಿ ಸೆಷನ್ ಆಯಿತು. ಸೊ ಇವಾಗ ಗ್ರೂಪ್ ಪಿಕ್ಚರ್ಗೆ ಕರೆದಿದ್ದಾರೆ ಆ್ಯಂಡ್ ಐಲ್ ಎಕ್ಸ್ಪ್ಲೈನ್ ಯು ವಾಟ್ ಇಸ್ ದಿಸ್. ಸೊ ಗೈಸ್ ಫೈನಲಿ ಇವತ್ತು ಇಲ್ಲಿಗೆ ಮುಗೀತು. ಸೊ ಇವತ್ತು ಇಲ್ಲಿಂದ ಹೋಗೋದೇನೆ, ಇವತ್ತು ಇಲ್ಲಿಂದ ಹೊರಡೋದು. ಸೊ ಒಂಥರ ಬೇಜಾರಾಗ್ತದೆ. ಯೂಶ್ವಲಿ ನನಗೆ ಎಲ್ಲಿಂದ ಹೋಗ್ಬೇಕಾದ್ರೂ ಫಸ್ಟ್ ಹೋಗಬೇಕು ಅಂತ ಅನಿಸ್ತಿತ್ತು. ಬಟ್ ದಿಸ್ ಒನ್ ಪ್ಲೇಸ್ ಇಟ್ ಮೇಡ್ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಮೈ ಲೈಫ್. ಸೊ ಒಂಥರ ಮನೆ ಥರ ಫೀಲ್ ಆಗೋಯ್ತು ಟು ಬಿ ಹಾನೆಸ್ಟ್. ಇಲ್ಲೇ ಎಲ್ಲ ಫೋಟೋಸ್ ಎಲ್ಲ ತೊಗೋತಾ ಇದ್ದಾರೆ ಆ್ಯಂಡ್ ಇಟ್ಸ್ ಸೋ ನೈಸ್. Oh, this girl is so cute. All the very best for everything that you're doing in your life. Thank you so much. Yeah, you have a very good soul. All the best. Thank you. Hi! Hi, what's up? Lovely tattoo. ಥ್ಯಾಂಕ್ ಯು ಗೈಸ್. ನಾನು ಫೈನಲಿ ರೂಮಿಗೆ ಬಂದೆ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡ್ಕೊಂಡೆ, ಸ್ನಾನ ಮಾಡಿಕೊಂಡು. ತುಂಬ ಹಿಂಸೆ ಆಗಿತ್ತು ಬಿಕಾಸ್ ಬೆಳಗಿಂದ ಒಂದೇ ಬಟ್ಟೆಲಿದ್ದೆ. ಇವತ್ತು ಈ ಬಟ್ಟೆನ ಹಾಕೋಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ನಮಗೆ ನಾಡಿ ಟೆಸ್ಟ್ ಇದ್ದಿದ್ದರಿಂದ ಟೈಮೇ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಎಲ್ಲ ಇವೆಂಟ್ಗೂ ಹೋಗಬೇಕಾಯಿತು, ಎಲ್ಲ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕಾಯಿತು. ಸೊ ಹಾಗಾಗಿ ಇವಾಗ ನಂದು ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ಯಾ ಗೈಸ್, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಇದೇನಪ್ಪ ಅಂತಂದರೆ ಈ ಪ್ಲೇಟ್ ಮೇಲೆ ನನಗೆ ತುಂಬ ಜನ ಬಂದುಬಿಟ್ಟು ಒಂದಷ್ಟು ಥಿಂಗ್ಸ್ಗಳನ್ನ ಬರೆದ್ರು. ಆ್ಯಂಡ್ ಕೀಪ್ ದಟ್ ಸ್ಮೈಲ್ ಆ್ಯಂಡ್ ಸೂಪರ್ ಡೂಪರ್ ಲವ್ಲಿ ಪರ್ಸನ್, ಸ್ಟೇ ಆ್ಯಸ್ ಯು ಆರ್ ಆ್ಯಂಡ್ ಯು ಆರ್ ವೆರಿ ಬ್ಯೂಟಿಫುಲ್, ಸೋ ಮಚ್ ಅಮೇಝಿಂಗ್ ಟೀಮ್ ಪ್ಲೇಯರ್, ಪ್ಯಾಷನೆಟ್, ಸೋ ಮೆನಿ ಥಿಂಗ್ಸ್. ಮತ್ತು ಇಲ್ಲೂ ಕೂಡ ಎಲ್ಲ ತುಂಬ ಬರ್ತಿದ್ದಾರೆ. ಸೊ ಇವತ್ತು ಎಷ್ಟು ಬೋರಿಂಗ್ ಆಗಿರುತ್ತೋ ಅದೇ ಇದು ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಒನ್ ಥಿಂಗ್ ಏನು ನಂಗೆ ಅರ್ಥ ಆಯ್ತು ಅಂದರೆ ಇಟ್ಸ್ ಬೋರಿಂಗ್ ಬಟ್ ಇಟ್ಸ್ ಡೂಯಿಂಗ್ ಗುಡ್ ಫಾರ್ ಅ ಮೈಂಡ್ ಅನ್ನೋದು ಅರ್ಥ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಇವತ್ತೊಂದು ಪ್ರೋಗ್ರಾಮ್ ತುಂಬ ಫನ್ ಇತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಲೈಕ್ 3 ಜನನ ಕೂರಿಸಿ ನಮ್ಮ ಲೈಫ್ ಬಗ್ಗೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋ ಥರ. ಸೋ ಮಚ್ ಇಟ್ ವಾಸ್ ಇಂಟರ್ಯಾಕ್ಟಿವ್. ಆ್ಯಂಡ್ ಒಂದು ಗೇಮ್ ಆಡಿದ್ವಿ. ಅಂದರೆ ಇಟ್ಸ್ ಲೈಕ್ 4 ಜನ ಗ್ರೂಪ್ ಇರ್ತೀವಿ. ಸೊ ಅದರಲ್ಲಿ ಇಟ್ಸ್ ಲೈಕ್ ವಿ ಆರ್ ಲೈಕ್ ಅ TV ಚಾನಲ್. ಸೊ ಕ್ರಿಕೆಟ್ ಕಾಮೆಂಟ್ರಿ ಮಾಡಿ ಅಂದರೆ ಕ್ರಿಕೆಟ್ ಕಾಮೆಂಟ್ರಿ ಮಾಡಬೇಕು, ಹಾಡಾಡಿ ಅಂದರೆ ಹಾಡು ಆಡಬೇಕು, ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡಬೇಕು, ನ್ಯೂಸ್ನ ಓದಿ ಅಂತ ಹೇಳಿದ್ರೆ ನ್ಯೂಸ್ ಓದಬೇಕು, ಕಮಾಂಡ್ ಮಾಡಿ ಅಂತಂದರೆ ಬಿಗ್ ಬಾಸ್ರ ಕಮಾಂಡ್ ಮಾಡಬೇಕು. ಸೊ ಈ ಥರ ದ ಗೇಮ್ ವಾಸ್ ವೆರಿ ಫನ್, ತುಂಬ ಇಂಟರಾಕ್ಟಿವ್ ಆಯಿತು. ನನಗೂ ಲೈಕ್ ಅಂದರೆ ಏನೇನೋ ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿತ್ತು ಇಮೋಷನಲಿ ಮಾರ್ನಿಂಗ್. ಸೊ ದಿಸ್ ಕಂಪ್ಲೀಟ್ಲಿ ಹೆಲ್ಪ್ ಮೀ. ಆ್ಯಂಡ್ ಇವತ್ತೊಂಥರ ಬೇಜಾರಾಗ್ತಿದೆ, ಟು ಬಿ ಹಾನೆಸ್ಟ್ ಬೇಜಾರಾಗ್ತಿದೆ ಇಲ್ಲಿಂದ ಬಿಟ್ಟೋಗೋದಕ್ಕೆ. ಸೊ 3 ದಿನದಿಂದ ಯಾವುದೇ ಥರ ವೀಡಿಯೋಸ್ ಆಗಲಿ ಪೋಸ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಶೂಟ್ ಮಾಡಬೇಕು ಅಂತ ಟೆನ್ಷನ್ ಇಲ್ಲ. ಅಂದರೆ ವ್ಲಾಗಿಂಗ್ ಸ್ವಲ್ಪ ಅಲ್ಲಿ ಮಾಡ್ತಾ ಇದ್ದೀನಿ, ಯಾವಾಗ ಆಗುತ್ತೆ ಅವಾಗ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಕಡೆ ಎಲ್ಲೂ ಏನೂ ಸ್ಟ್ರೆಸ್ ತೊಗೊಂಡಲ್ಲೇ ತುಂಬ ಆರಾಮಾಗಿದ್ದೆ. ಐ ಥಿಂಕ್ ದಿಸ್ ಬ್ರೇಕ್ ವಾಸ್ ಸೋ ಮಚ್ ನೀಡೆಡ್. ಬಿಕಾಸ್ ಎಲ್ಲೇ ಹೋದ್ರೂ ಎಡಿಟ್ ಮಾಡು, ಪೋಸ್ಟ್ ಮಾಡು, ಶೂಟ್ ಮಾಡು ಅಂತ ತುಂಬ ಏನೇನೋ ಟೆನ್ಷನ್ ಇಟ್ಕೊಂಡು ಎಲ್ಲ ಮಾಡ್ತಿದ್ವಿ. ಬಟ್ ಇಲ್ಲಿ ಒಂದು ಬೇರೆ ಥರ ಪೀಸ್ ಸಿಕ್ತು. ಸೊ ಐ ಥಿಂಕ್ ಐಲ್ ಬಿ ಕಮಿಂಗ್ ಬ್ಯಾಕ್ ಹಿಯರ್ ಅಗೇನ್. ಸೊ ಗೈಸ್, ನಾವು ಮೆಡಿಸನ್ ತೊಗೋಬೇಕು. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಅದೇನೋ ವಿಶಾಲ್ ಸ್ಟಾಲ್ ಅಂತೇನೋ ಇದೆ ಅಂದರೆ ಅಲ್ಲಿ ತುಂಬ ಚೆನ್ನಾಗಿರೋ ಫುಡ್ಡೆಲ್ಲ ಸಿಗುತ್ತಂತೆ. ಸೊ ಅದನ್ನು ಟ್ರೈ ಮಾಡೋದಕ್ಕೆ ಅಂತ ಅವರೆಲ್ಲ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಸೋ ಮಚ್ ಫನ್. ತುಂಬ ಜನ ಪರಿಚಯ ಎಲ್ಲ ಆಗಿದ್ದಾರೆ. ಸೊ ಹಾಗಾಗಿ ಮಾತಾಡ್ತಾ ಇದ್ದೀವಿ. ಐ ರಿಮೆಂಬರ್ಡ್. ಆನ್ ದ ವೇ ಮೆಡಿಸನ್ಸ್ ಕೂಡ ತೊಗೋಬೇಕಿತ್ತು, ಅಲ್ಲೇ ತೊಗೊಂಡೆ. ಸುಳ್ಳು ಹೇಳೋದಲ್ಲ, ಈ ಜಾಗ ನನಗೆ ಲೈಫಲ್ಲಿ ಸಿಗ್ದಲೇ ಇರೋವಂಥ ಒಂದಷ್ಟು ನೆಮ್ಮದಿನ ಕೊಟ್ಟಿದೆ. ಸೊ ಯಾವತ್ತೂ ಮರೆಯೋದಕ್ಕಾಗಲ್ಲ. ಆ್ಯಂಡ್ ಮತ್ತೆ ಈ ಜಾಗಕ್ಕೆ ಬರ್ತೀನಿ. ಈ ದಿನ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಈ ಒಂದು ನಗುನ ನನ್ನ ಫೇಸಲ್ಲಿ ಇಟ್ಕೊಂಡು ನಾನು ಮನೆಗೆ ಹೊರಟೆ. ಗೈಸ್, ನನ್ನ ಒಂದು ಆಶ್ರಮದ ಕಂಪ್ಲೀಟ್ ಜರ್ನಿನ ನೀವು ನೋಡಿದಾರ. ಸೊ ಒಂದಷ್ಟು ಕಮೆಂಟ್ಸ್ಗಳೆಲ್ಲ ಬರ್ತಾ ಇತ್ತು. ಸೊ ಕೆಲವನ್ನ ಅಡ್ರೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಇದು ಒಂದು ಕ್ರಿಯೇಟರ್ಸ್ ರಿಟ್ರೀಟ್ ಅಂತ ಆಗಿತ್ತು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಆಲ್ ಓವರ್ ಇಂಡಿಯಾ ಒಂದಷ್ಟು ಕ್ರಿಯೇಟರ್ಸ್ನ ರೀಚ್ ಔಟ್ ಆಗಿ ಈ ಥರ ಒಂದು ನಡೀತಾ ಇದೆ ಕ್ರಿಯೇಟರ್ಸ್ ರಿಟ್ರೀಟ್ ಅಂತ ಹೇಳ್ಬಿಟ್ಟು ಅಂತ ನಮ್ಮನ್ನ ಅಪ್ರೋಚ್ ಮಾಡಿ ನಮ್ಮನ್ನು ಕರೆದಿದ್ದು. ಇಟ್ಸ್ ನಾಟ್ ಎ ಪ್ರಮೋಷನಲ್ ವಿಡಿಯೋ, ಇದು ಯಾವುದು ಪ್ರಮೋಷನಲ್ ಅಲ್ಲ. ಸೊ ಅದೇ ಥರ ಗುಜರಾತ್ ಆಗಲಿ, ನಯೋಡಾ ಆಗಲಿ, ಮುಂಬೈಯಿಂದ, ಮತ್ತು ನಮ್ಮ ಕರ್ನಾಟಕದಿಂದ, ಮತ್ತು ಆಂಧ್ರದಿಂದ, ತಮಿಳ್ನಾಡುವಿಂದ, ಈ ಥರ ತುಂಬ ಡಿಫ್ರೆಂಟ್ ಸ್ಟೇಟ್ಸ್ಗಳಿಂದ ಒಂದಷ್ಟು ಕ್ರಿಯೇಟರ್ಸ್ ಬಂದಿದ್ದರು. ಆ್ಯಂಡ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ವ್ಲಾಗರ್ಸ್ ಮತ್ತು ತುಂಬ ಡಿಫ್ರೆಂಟ್ ಫೀಲ್ಡ್ಸಿಂದ, ಮಾರ್ಕೆಟಿಂಗ್ ಟೀಮ್ಸಿಂದ, ಸೊ ಈ ಥರ ತುಂಬ ಫೈನಾನ್ಸ್ ಆಗಲಿ, ಈ ಥರ ತುಂಬ ಟೀಮ್ಸಿಂದ ಬಂದಿದ್ದರು.
ಸುದರ್ಶನ್ ಕ್ರಿಯಾ ಅಂತ ಹೇಳ್ಬಿಟ್ಟು ಒಂದು ನಾನು ಕಲ್ತ್ಕೊಂಡೆ. ಸೊ ಇದು ಒಂದು ಮೆಡಿಟೇಷನ್ ಅಂತ ಹೇಳ್ಬೋದು. ಸೊ ಅದನ್ನು ನಮಗೆ ಎವ್ರಿ ಡೇ ಆಫ್ಟರ್ನೂನ್ ಮಾಡಿಸಿದ್ರು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅವರ್ ಹೋಲ್ ಸ್ಟೇ. ಸೊ ಇದೇ ನಮಗೆ ಸ್ವಲ್ಪ ಮೆಂಟಲ್ ಪೀಸ್ ಎಲ್ಲ ಕೊಟ್ಟಿದ್ದು. ಆ್ಯಂಡ್ ಅದ್ರ ಜೊತೆಗೆ ಆಶ್ರಮದಲ್ಲಿ ಗುರೂಜಿ ಜೊತೆ ಮಾತಾಡೋದಾಗಲಿ, ಸೊ ಅವರ ಒಂದು ಕೆಲವು ಮಾತುಗಳು ಚೆನ್ನಾಗಿತ್ತು. ಆ್ಯಂಡ್ ಮಕ್ಳ ಜೊತೆ ಎಲ್ಲ ಆಟ ಆಡಿದಾಗಲಿ, ಅವ್ರ ಜೊತೆ ಒಂದು ಡ್ರಾಯಿಂಗ್ ಮಾಡಿದ್ದು ಇವೆಂಟ್ ಏನಿದೆ, ಅಥವಾ ನಾವು ಪಾತ್ರೆ ತೊಳೆದಿದ್ದಾಗಲಿ, ತರಕಾರಿ ಕಟ್ ಮಾಡಿದಾಗಲಿ. ಆ್ಯಕ್ಚುಲಿ ನಾನು ಕೆಲವು ಕಡೆ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಐ ವಾಸ್ ಸೋ ಲಾಸ್ಟ್ ಇನ್ ಅ ಮೂಮೆಂಟ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಬಿ ಇನ್ ದಟ್ ಮೂಮೆಂಟ್. ಸೊ ಆ ಮೂಮೆಂಟಲ್ಲಿ ಇದ್ದು ನಾವು ಎಂಜಾಯ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಯಾವಾಗಲೂ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ತೋರಿಸೋದು ಕೂಡ ನನ್ನ ಒಂದು ಜವಾಬ್ದಾರಿ. ಬಟ್ ನನ್ನ ಕೈಲಿ ಎಷ್ಟು ಆಗಿದೆ ಅಷ್ಟು ನಾನು ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಕಮಿಂಗ್ ಟು ಮೈ ಹೇರ್ ಕಲರ್. ಸೊ ತುಂಬ ಜನ ಹೇಳ್ತಾ ಇದ್ರಿ ಹೇರ್ ಕಲರ್ ಚೇಂಜ್ ಮಾಡಿ, ಹೇರ್ ಕಲರ್ ಚೇಂಜ್ ಮಾಡಿ, ಹೇರ್ ಕಲರ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾನು ಮಾಡ್ಕೊಂಡಿರೋವಂಥ ಹೇರ್ ಕಲರ್ ಎಲ್ರಿಗೂ ಇಷ್ಟ ಆಗುವಂಥ ಕಲರ್ ಅಲ್ಲ. ಸೊ ನನಗೆ ತುಂಬ ಇಷ್ಟ ಆಗಿ ನಾನು ಮಾಡ್ಕೊಂಡಂಥ ಕಲರ್. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನ್ಯಾಚುರಲಿ ನಾನು ಸ್ವಲ್ಪ ಕರ್ಲಿ ಹೇರ್ ಇದೆ. ಸೊ ಇವತ್ತು ಈಗ ತಾನೇ ಸ್ನಾನ ಮಾಡಿಕೊಂಡು ಹಾಗೆ ಕೂದಲು ಬಿಟ್ಟಿದ್ದೀನಿ. ದ ಒನ್ ಥಿಂಗ್ ಏನಪ್ಪ ಅಂತಂದರೆ, ಸೊ ನಾನು ಇನ್ನೂ 1 ಮಂತ್ ಕೂಡ ಆಗಿಲ್ಲ ಹೇರ್ ಕಲರಿಂಗ್ ಮಾಡಿಸಿ. ಸೊ ನಾನು ಈ ಹೇರ್ ಕಲರ್ನ ಲೈಫ್ ಲಾಂಗ್ ಅಂತೂ ಇಟ್ಕೊಳ್ಳಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಾನು ಬೇರೆ ಬೇರೆ ಹೇರ್ ಕಲರ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಐ ಆಮ್ ಸಮನ್ ಹೂ ಎಕ್ಸ್ಪೆರಿಮೆಂಟ್ಸ್. ಆ್ಯಂಡ್ ನಾನು ಬ್ಲ್ಯಾಕ್ ಹೇರ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಸೊ ಕನ್ಫ್ಯೂಸ್ಡ್ ಆಗಿದ್ದೀನಿ, ಬ್ಲ್ಯಾಕ್ ಮಾಡಿಸೋಣ ರೆಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಲಾಡ್ ಆಫ್ ನೆಗೆಟಿವ್ ಕಮೆಂಟ್ಸ್ ಆನ್ ಮೈ ಹೇರ್ ಕಲರ್. ಸೊ ನನಗೆ ನೋಡೋದಕ್ಕೆ ಸಿಕ್ತು. ನಾನು ನಗಾಡಬೇಕು ಅಥವಾ ಬೇಜಾರು ಮಾಡ್ಕೊಡ್ಬೇಕು ಗೊತ್ತಿಲ್ಲ. ಬಿಕಾಸ್ ಏನಪ್ಪ ಅಂತಂದರೆ ನನಗೆ ಇಷ್ಟ ಆಗಿ ನಾನು ಮಾಡಿಸಿರುವಂಥ ಕಲರ್ ಇದು. ಸೊ ಸ್ವಲ್ಪ ದಿನ ಇರಲಿ, ಬಿಕಾಸ್ ನಮಗೆ ಏನು ಇಷ್ಟ ಅದು ನಾನು ಮಾಡಬೇಕು. ಸೊ ನಾನು ಅದನ್ನು ಯಾವಾಗಲೂ ನನ್ನ ಬ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ನಾಳೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಇವತ್ತು ಈ ಕ್ಷಣದಲ್ಲಿ ನಮಗೇನು ಅನಿಸುತ್ತೋ ಅದನ್ನು ನಾವು ಮಾಡಬೇಕು, ಆ್ಯಸ್ ಲಾಂಗ್ ಆ್ಯಸ್ ಇಟ್ ಇಸ್ ರೈಟ್. ನಿಮಗೆ ಅದು ಖುಷಿ ಕೊಡ್ತಿದೆ. ಸೊ ನಿಮ್ಮ ದುಡ್ಡಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದಮೇಲೆ ನೀವು ಮಾಡಬೇಕು ನಿಮ್ಮ ಖುಷಿಗೆ ಅಷ್ಟೇ. ಸೊ ದಟ್ ಈಸ್ ಆಲ್ ಐ ಬಿಲೀವ್ ಇನ್. ಸೊ ಪ್ರಾಬಬ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ, ರೆಡ್ ಮಾಡಿಸ್ಲಾ ಬ್ಲ್ಯಾಕ್ ಮಾಡಿಸ್ಲಾ, ರೆಡ್ ಮಾಡಿಸ್ಲಾ ಬ್ಲ್ಯಾಕ್ ಮಾಡಿಸ್ಲಾ ಅಂತ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ಸ್ ಆನ್ ಚೇಂಜಿಂಗ್ ಮೈ ಹೇರ್ ಕಲರ್. ಅರ್ಥ ಆಗುತ್ತೆ ನನಗೆ, ನಿಮಗೆ ಇಷ್ಟ ಆಗೋಲ್ಲ. ನೀವು ಆಲ್ರೆಡಿ ನನ್ನನ್ನು ಒಂಥರ ನೋಡಿ ನಿಮಗೊಂದು ಅಭ್ಯಾಸ ಆಗಿದೆ. ಸೊ ಸಡನ್ನಾಗಿ ನನ್ನ ಬೇರೆ ಥರ ನೋಡೋದಕ್ಕೆ ನಿಮಗೂ ಕಷ್ಟ ಆಗುತ್ತೆ. ಬಟ್ ನನಗೆ ಇವಾಗ ಇನ್ನೊಂದು ವಿಷಯದಲ್ಲಿ ಸಜೆಷನ್ ಬೇಕು. ಏನಪ್ಪ ಅಂತಂದರೆ, ನಾನು ಬ್ಲ್ಯಾಕ್ ಹೇರ್ ಮಾಡಿಸಿದ ರೆಡ್ ಹೇರ್ ಮಾಡಿಸಿದ ಅಂತ ಕನ್ಫ್ಯೂಸ್ಡ್ ಆಗಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಸಜೆಸ್ಟ್ ಮಾಡಿ. ಸೊ ಪ್ರಾಬ್ಲಿ ಇನ್ ಲೈಕ್ ಅನದರ್ 1 ವೀಕ್ ಅಥವಾ 2 ವೀಕ್ಸಲ್ಲಿ ಮಾಡಿಸ್ಬಹುದು, ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನಾನು ಮೊನ್ನೆ ಆ್ಯಕ್ಚುಲಿ 2 ಡೇಸ್ ಬ್ಯಾಕ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಎಲ್ಲರೂ ಲೈಕ್ ನಾಟ್ ಮೈ ಫ್ರೆಂಡ್ಸ್, ಬಟ್ ಯೂಶ್ವಲಿ ನಮ್ಮಮ್ಮ ಏಜವರು, ಅಮ್ಮ ಸೈಡ್ಸ್ ಅಥವಾ ಇನ್ನು ಆ ಥರದವರೆಲ್ಲ ಹೇರ್ ಕಲರ್ ಯಾಕೆ ಹಿಂಗೆ ಮಾಡಿಕೊಂಡೆ, ಬೇರೆ ಥರ ಮಾಡಿಸ್ಬೇಕಿತ್ತು. ಆ್ಯಂಡ್ ಸ್ವಲ್ಪ ಜನ ಕಮೆಂಟ್ಸಲ್ಲಿ ಸೊ ಎಲ್ಲ ಹೇಳ್ತಾ ಇದ್ರು. ಸೊ ಇಟ್ಸ್ ಪ್ರಿಟಿ ಡಿಸ್ಟರ್ಬಿಂಗ್. ಬಿಕಾಸ್ ಏನಪ್ಪ ಅಂತಂದರೆ ನನಗಿಷ್ಟ, ನನ್ನ ಚಾಯ್ಸ್ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಐ ಗೋ ಟು ಸಮ್ವನ್. ಈಗ ನಾನು ಯಾರ ಲೈಫ್ಗೂ ಹೋಗಿ ನೀವು ಹಿಂಗೆ ಇರಿ, ಹಿಂಗೆ ಮಾಡ್ಕೊಳ್ಳಿ, ನೀವು ಹಿಂಗಿದ್ರೇ ಸರಿ, ಹಿಂಗೆ ಇರಬೇಕು ಅಂತ ನಾನು ಯಾರಿಗೂ ಹೇಳಲ್ಲ. ಸೊ ನಾನು ಮೇಲ್ಗಡೆ ನಾನು ವೈಟ್ ಕೂದಲು ಕಲರ್ ಮಾಡ್ಕೊಂಡ್ರು ನಾನು ಧನುಶ್ರೀನೇ. ನಾನು ಹೆಂಗಿದ್ದೀನೋ ನಾನು ಹಂಗೆ ಇದ್ದೀನಿ. ನನ್ನ ಕಲರ್ ಮಾಡ್ಕೊಂಡ ತಕ್ಷಣ ನನ್ನ ಒಂದು ಕ್ಯಾರೆಕ್ಟರ್ ಆಗಲಿ, ನನ್ನ ಒಂದು ಪರ್ಸ್ನಾಲಿಟಿ ಆಗಲಿ ಚೇಂಜ್ ಆಗೋಲ್ಲ. ಸೊ ದಯವಿಟ್ಟು ಅದೊಂದನ್ನು ಮರಿಬೇಡಿ ಬಿಫೋರ್ ಕಮೆಂಟಿಂಗ್. ಸೊ ಎಲ್ಲರದ್ದು ಅವ್ರವ್ರದ್ದೇ ಆದಂಥ ಒಂದು ಚಾಯ್ಸಸ್ ಇರುತ್ತೆ. ಸೊ ಪ್ಲೀಸ್ ಲರ್ನ್ ಟು ರೆಸ್ಪೆಕ್ಟ್ ದ್ಯಾಟ್ ಆಲ್ಸೋ. ಆ್ಯಂಡ್ ಆನ್ ಅ ಗುಡ್ ನೋಟ್, ಇನ್ನೊಂದು ವಿಷಯ ಹೇಳೋದು ಮರ್ತೆ. ಏನಪ್ಪ ಅಂತಂದರೆ, ಅದು ನಾನು ನಿಮಗೆ ಆ ತಟ್ಟೆ ಮೇಲೆ ಬರ್ದಿರೋದು ತೋರಿಸಿದ್ನಲ್ಲ. ಸೊ ದಟ್ ವಾಸ್ ಆಲ್ಸೋ ಲೈಕ್ 2 ಗೇಮ್ ಆಡಿಸಿದ್ರು ಅಂತ ನಾನು ಏನು ಹೇಳಿದೆ. ಸೊ ಅದರಲ್ಲಿ ನಾವು ಹಿಂಗೆ ಬ್ಯಾಕಲ್ಲಿ ಆ ಪ್ಲೇಟ್ನ ಇಟ್ಕೋಬೇಕು. ಸೊ ಅದರಲ್ಲಿ ನಮಗೆ ಯಾರಿಗೆ ಬೇಕು ನಾವು ಅವ್ರ ಹತ್ರ ರೀಚ್ ಔಟ್ ಆಗಿ, ಅಂದರೆ ಕ್ರಿಯೇಟರ್ಸ್ ರಿಟ್ರೀಟ್ ಅಲ್ವಾ. ಸೊ ಆ ಒಂದು ರೂಮಲ್ಲಿ ಯಾರು ಇರ್ತಾರೆ, ಪರಿಚಯ ಇರೋರಾಗಲಿ ಪರಿಚಯ ಇಲ್ಲದಿರೋರಾಗಲಿ, ಅವ್ರಿಗೆ ನಾವು ಒಂದು ಜೆನ್ಯೂನ್ ಕಾಂಪ್ಲಿಮೆಂಟ್ನ ಬರೀಬೇಕು. ಸೊ ಅದೇ ಥರ ನಮ್ಮ ಬ್ಯಾಕಲ್ಲೂ ಒಂದಿರುತ್ತೆ. ಯಾರು ಬರೀತಾರೆ, ಏನು ಬರೀತಾರೆ ಅಂತ ನಮಗೆ ಗೊತ್ತಾಗಲ್ಲ. ಬಿಕಾಸ್ ಎಲ್ಲರ ಹತ್ರನೂ ಡಿಫ್ರೆಂಟ್ ಕಲರ್ ಪೆನ್ಸ್ ಇರುತ್ತೆ. ಸೊ ಹಾಗಾಗಿ ಆ ಥರ ಒಂದು ಇದ್ದಿದ್ದಂಥದ್ದು. ಆ್ಯಂಡ್ ತುಂಬ ಜನ ಬಂದು ತುಂಬ ಥಿಂಗ್ಸ್ಗಳನ್ನ ಬರೆದ್ರು. ಆ್ಯಂಡ್ ನಮ್ಮ ಕನ್ನಡದಲ್ಲೂ ಕೂಡ ತುಂಬ ಜನ ಕ್ರಿಯೇಟರ್ಸ್ ಕೂಡ ಬಂದಿದ್ರು. ಸೊ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಪ್ರಾಬಬ್ಲಿ ನೀವು ಯಾವುದೇ ಥರ ಮೆಂಟಲ್ ಇಶ್ಯೂಸ್ ಫೇಸ್ ಮಾಡ್ತಿದ್ರೆ, ಅಥವಾ ತುಂಬ ಕೋಪ ಅಥವಾ ತುಂಬ ಒಂಥರ ಬೇಜಾರಿದ್ರೆ ಒಂದ್ಸಲ ಹೋಗಿ ಬನ್ನಿ. ಪ್ರಾಬಬ್ಲಿ ನಿಮಗೂ ಚೆನ್ನಾಗಿ ಅನ್ನಿಸ್ಬೋದು. ಈ ಒಂದು ನಾವು ಪ್ಲೇಸ್ ಏನು ಹೋಗಿದ್ವಿ, ಇದು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಡೀಟೇಲ್ಸ್ನ ಯಾಕೆ ಶೇರ್ ಮಾಡ್ತೀನಪ್ಪ ಅಂತಂದರೆ, ನನಗೆ 3 ದಿನ ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅದನ್ನು ನಿಮ್ಮ ಹತ್ರ. ಸೊ ಹಾಗಾಗಿ ನೀವು ಒಂದ್ಸಲ ಪ್ರಾಬಬ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಮೇ ಬಿ 1 ದಿನಕ್ಕೆ ಹೋಗಿ ಬನ್ನಿ.
ಅಂದರೆ ಅದು ನಿಮ್ಮ ಲೈಫ್ ಚೇಂಜ್ ಮಾಡಿದ್ರೆ ಮೇ ಬಿ ಅದು ನಿಮಗೆ ಹೆಲ್ಪ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ನನಗೆ ಬೇರೆ ಇಲ್ಲ. ಸೊ ದಟ್ಸ್ ಇಟ್ ಗೈಸ್. ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಕಾಮ್ ಆಗಿತ್ತು ಆ್ಯಂಡ್ ತುಂಬ ಜನನ ಮೀಟ್ ಮಾಡೋಕ್ಕೆ ಸಿಕ್ತು. ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ತು. ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡ್ಕೊಳ್ಳೋ ಅಂಥ ಒಂದು ಇದಿತ್ತು. ಆ್ಯಂಡ್ ಲಾಸ್ಟ್ ಡೇ ಬರಬೇಕಾದ್ರೂ ನಾವು ಹೋಟೆಲ್ಗೆ ಹೋಗಿ ಅಲ್ಲೆಲ್ಲ ತಿಂದು ಚೆನ್ನಾಗಿ ಮಾತಾಡ್ಕೊಂಡು ಮಜಾ ಮಾಡಿಕೊಂಡು, ಸೊ ಲಾಸ್ಟ್ ಡೇ ವಾಸ್ ಲೈಕ್ ನನ್ನ ಲಾಸ್ಟ್ ಡೇನೇ ಆಲ್ಮೋಸ್ಟ್ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬರ್ತಿದ್ದು. ಸೊ ಇನ್ನೊಂದು 2-3 ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಿಕಾಸ್ ನಾನು ಸ್ವಲ್ಪ ಕೆಲಸ ಜಾಸ್ತಿ ಜನ ಇದ್ದಾಗ ಇಂಟ್ರೋವರ್ಟ್ ಥರ ಆಗ್ಬಿಡ್ತೀನಿ, ಜಾಸ್ತಿ ಯಾರಾದ್ರೂ ಮಾತಾಡೋಕೆ ಹೋಗಲ್ಲ. ಬಟ್ ಯಾರಾದರೂ ಬಂದು ಮಾತಾಡ್ಸಿದ್ರೆ ಇಟ್ಸ್ ಲೈಕ್ ಐ ಪುಟ್ ಮೈ ಹಾರ್ಟ್ ಔಟ್, ಆ ಥರ. ಐ ಆಮ್ ಲೈಕ್ ಅ ವೆರಿ ಕ್ಲೋಸ್ ಪರ್ಸನ್. ಒಂದಷ್ಟು ಜನ ಹೂ ಎವರ್ ರೋಟ್ ಆನ್ ಮೈ ಪ್ಲೇಟ್, ಥ್ಯಾಂಕ್ ಯು ಸೋ ಮಚ್. ನನಗೆ ಅದು ತುಂಬ ಖುಷಿ ಆಯಿತು ನೋಡಿ ಓದೋದಕ್ಕೆ. ವಾವ್, ಇಷ್ಟೆಲ್ಲ ಬರೆದಿದ್ದಾರಾ ಅಂದರೆ ತುಂಬ ಖುಷಿ ಆಗುತ್ತೆ. ನಾನು ಯಾರ್ಯಾರಿಗೆ ಬರೆದಿದ್ದೀನಿ, ಐ ನೋ ಹೌ ಮಚ್ ಇಟ್ ಟೇಕ್ಸ್ ಆ್ಯಂಡ್ ಆಲ್. ಸೊ ಯಾ ಗೈಸ್, ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಲೈಫಲ್ಲಿ ಏನಿದೆ ಅಲ್ವಾ, ಎಕ್ಸ್ಪೀರಿಯನ್ಸ್ಗಳೇ ಇರೋದು. ಸೊ ಯಾ, ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಇನ್ನೂ ಮೋರ್ ಕ್ರಿಯೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ನಾನು ಶಾಪ್ ಹತ್ರ ಹೋದಾಗ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ. ಸೊ ಅದೇ ಆಶ್ರಮಕ್ಕೆ ಹೋಗಿದ್ದೆ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್, ನಂದು ಬಿಸ್ನೆಸ್ಸಲ್ಲಿ ನಾನು ನೋಡ್ತಿದ್ದೆ. ಆ್ಯಂಡ್ ಪರ್ಸ್ನಲಿ ಐ ಹ್ಯಾವ್ ಟು ಸಾರ್ಟ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಅದರಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟಿದೆ, ಜಿಮ್ಮು ಅದು ಇದು. ಆ್ಯಂಡ್ ನಾನು ಡ್ಯಾನ್ಸ್ ಕ್ಲಾಸಸ್ ಕೂಡ ತೊಗೋತಾ ಇದ್ದೀನಿ, ವಿಚ್ ಇಸ್ ಅ ನ್ಯೂ ಅಪ್ಡೇಟ್ ಟು ಯು ಗೈಸ್. ಸೊ ಹಾಗೆ ಸ್ವಲ್ಪ ನನ್ನನ್ನು ಬ್ಯುಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಅದ್ರ ಮಧ್ಯೆ ನನಗೆ ವೀಡಿಯೋಸ್ ಮಾಡೋದಕ್ಕಾಗ್ತಾಯಿಲ್ಲ. ಆ್ಯಂಡ್ ಬಟ್ ಐ ಟ್ರೈ ಮೈ ಬೆಸ್ಟ್. ಸೊ ಈ ಮಂತು ಎಂಡ್ ಆಗೋಕ್ಕಿಂತ ಮುಂಚೆ ಇನ್ನೂ ಒಂದಷ್ಟು ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.